ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಸುಧಾ ಮೇಡಮ್, ಕೊನೆಯದಾಗಿ ಏನು ಹೇಳ್ತಿರ್ತಾವೆ ಶಿಕ್ಷಕರ ಜವಾಬ್ದಾರಿಗಳೇನೇನು? ನನ್ಗನ್ಸುತ್ತೆ ಹಮೀದ್ ಅವರೇ, ಒಬ್ಬ ಡಾಕ್ಟರ್ ಅಕಸ್ಮಾತ್ ತಪ್ಪು ಮಾಡಿದ್ರೆ ಒಂದ್ಸಲಕ್ಕೆ ಒಂದೇ ಪೇಷಂಟ್ ಆರೋಗ್ಯ ಹಾಳಾಗುತ್ತೆ. ಆದರೆ ಒಬ್ಬ ಟೀಚರ್ ತಪ್ಪು ಮಾಡಿದ್ರೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ನಾವು ಹಾಳು ಮಾಡಿದಾಗುತ್ತೆ. ಅದರಿಂದ ಟೀಚರ್ಸ್ ಜವಾಬ್ದಾರಿ ತುಂಬ ದೊಡ್ಡದಿದೆ, ಆದರೆ ಅಷ್ಟೇ ಜವಾಬ್ದಾರಿ ಪೇರೆಂಟ್ಸ್ ಮೇಲೂ ಕೂಡ ಇದೆ. ಇವರಿಬ್ಬರೂ ಕೂಡ ನಿಮ್ಮ ಜವಾಬ್ದಾರಿ ಅಂದರೆ ಅರ್ಥಕೊಂಡು ನರ್ತಾಗ ಮಾತ್ರ ನಾವು ಒಂದು ಆರೋಗ್ಯಕರ ಸಮಾಜ ಕಟ್ಟೋಕ್ಕೆ ಸಾಧ್ಯ. ನಮ್ಮ ಮಕ್ಕಳಿಗೆ ವ್ಯಾಲ್ಯೂಸ್ನೂ ಕೊಡಬೇಕು. ಬರೇ ಸಬ್ಜೆಕ್ಟ್ ಸೈನ್ಸು ಮ್ಯಾಥ್ಸು ಕಲಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಜೊತೆ ಒಂದಷ್ಟು ವ್ಯಾಲ್ಯೂಸ್ನೂ ಕೂಡ ಕಲಿಸೋಂಥ ಪ್ರಯತ್ನ ನಾವು ಮಾಡದೆ ಹೋದರೆ ಏನೇನು ಪ್ರಯೋಜನ ಇಲ್ಲ. ಬರೇ ಒಂದೆರಡು ಡಿಗ್ರಿ ತೊಗೊಂಡು ಆಚೆ ಬಂದರೆ ಅವರು ಈ ಸಮಾಜಕ್ಕೆ ಬೇಕಾದವರು ಆಗೋಕ್ಕೆ ಸಾಧ್ಯ ಇಲ್ಲ. ಅವರ ಇನ್ನರ್ ಪರ್ಸನಾಲಿಟಿ ಏನಿದೆ, ಪೊಟೆನ್ಷಿಯಾಲಿಟಿ, ಅದನ್ನ ಗುರುತಿಸದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅವೆರಡು ಮಾಡೋ ಜವಾಬ್ದಾರಿ ಅಂದರೆ ಒಂದು ಕಡೆ ಟೀಚರ್ಸ್ ಮೇಲೂ ಇದೆ, ಇನ್ನೊಂದು ಕಡೆ ಪೇರೆಂಟ್ಸ್ ಮೇಲೂ ಇದೆ. ನಾವಿಬ್ಬರೂ ಕೂಡ ಸಹಕಾರ ಕೊಟ್ಟಾಗ ಮಾತ್ರ ಒಂದು ಒಳ್ಳೆ ಸಮಾಜ ಕಟ್ಟೋಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಹೌದು ಮೇಡಮ್. ಕನ್ಫ್ಯೂಷಿಯಸ್ ಅಂದರೆ ಚೀನಾದ ತತ್ವಜ್ಞಾನಿ ಒಂದು ಕಡೆ ಹೇಳ್ತಾನೆ, ಪ್ರತಿಯೊಂದು ಅಮೃತ ಶಿಲೆಯಲ್ಲೂ ಸಹ ಒಂದು ಸುಂದರವಾದಂತಹ ವಿಗ್ರಹ ಅಡಗಿರುತ್ತೆ. ತನಗೆ ಬೇಡದಂತಹ ಕಲ್ಲಿನ ಭಾಗಗಳನ್ನು ತೆಗೆದುಬಿಟ್ರೆ ಸುಂದರವಾದಂತಹ ಒಂದು ಮೂರ್ತಿ ಸಿದ್ಧವಾಗತ್ತೆ. ಆ ಮೂರ್ತಿ ಸಿದ್ಧವಾಗೋದಕ್ಕೆ ಉಳಿಬೇಕು. ಸೊ ಆ ಉಳಿ ಅಂದರೆ ಶಿಕ್ಷಕ. ಅವನು ಎಂತಹ ಏಟನ್ನು ಕೊಡ್ತಾನೆ, ಮೃದುವಾದಂತಹ ಒಂದು ಸ್ಪರ್ಶವನ್ನು ಕೊಟ್ಟಾಗ ಆ ಮೂರ್ತಿ ಸುಂದರವಾಗತ್ತೆ. ಸೊ ಶಿಕ್ಷಕ ಪ್ರೀತಿಯಿಂದ ಆ ಒಂದು ವಿಗ್ರಹವನ್ನು ಕೆತ್ತಿದಾಗ ವಿವೇಕಾನಂದರು ಹೇಳ್ತಾರೆ, ಸೊ ಇಟ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಸನಾಲಿಟಿ ಇನ್ ದ ಚೈಲ್ಡ್ ಅಂತ ಹೇಳಿಬಿಟ್ಟು. ಸೊ ಯಾವಾಗ ಒಂದು ಮೃದುವಾದಂತಹ ಏಟನ್ನು ಎಷ್ಟು ಬೇಕೋ ಅಷ್ಟು ಕೊಟ್ಟಾಗ ಸುಂದರವಾದ ವಿಗ್ರಹ ಆಗುತ್ತೆ. ಅದು ಬಿಟ್ಟು ಜೋರಾಗಿ ಏಟು ಕೊಟ್ಟರೆ ಆ ಅಮೃತಶಿಲೆನೇ ಪುಡಿ ಪುಡಿ ಆಗಿಬಿಡತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಶಿಕ್ಷಕ ತನ್ನ ಪಾತ್ರವನ್ನು ಅರ್ಥಕೊಳ್ಬೇಕಾಗತ್ತೆ. ಜೊತೆಗೆ ಮಗುವಿನಲ್ಲಿರುವಂತಹ ಒಂದು ಇನ್ನರ್ ಪರ್ಸನಾಲಿಟಿ ಏನಿದೆ ಅದು ಸಂಪೂರ್ಣವಾಗಿ ಹೊರ ತೆಗೆಯೋದು. ತಮ್ಮ ಪ್ರಕಾರ ಆದರ್ಶ ಶಿಕ್ಷಕ ಒಬ್ಬರು ಹೇಗಿರಬೇಕು ಅಂತೀರಿ? ಆದರ್ಶ ಶಿಕ್ಷಕ ಮಾರ್ಗದರ್ಶಕ ಆಗಿರಬೇಕು. ಹಿ ಶುಡ್ ಬಿ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಎ ಗೈಡ್ ಅಂತ ನಾವು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಮಾರ್ಗದರ್ಶಕ ಆಗ್ತಾನೆ, ತತ್ವಜ್ಞಾನಿ ಆಗ್ತಾನೆ, ಸ್ನೇಹಿತ ಆಗ್ತಾನೆ. ಮಗುವಿನ ಜೊತೆಯಲ್ಲಿ ಶಿಕ್ಷಕನ ಬೆಳವಣಿಗೆ ಸಹ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಒಬ್ಬ ನಿರಂತರ ವಿದ್ಯಾರ್ಥಿ ಆಗಿರ್ತಾನೆ. ರೈಟ್. ಓಕೆ, ಜೋಶಿ ಸಾಹೇಬ್ರೆ. ಅಮಿತ್ ಸರ್, ನಾವು ಮಾತಾಡ್ತಾ ಇರೋ ದಿವಸ ಶಿಕ್ಷಕರ ದಿನಾಚರಣೆ ದಿವಸ. ನಡೀತಾ ಇರೋದೇನು ಅಂದರೆ ಇದು ಮಂಥನ ಆಗೋ ಬದಲಿ ಶಿಕ್ಷಕ ಅನ್ನುವಂಥ ಒಂದು ಪಾತ್ರಕ್ಕೆ ಮೂರ್ತಿ ಭಂಜನ ಆಗ್ತಾ ಇರುವಂಥ ಕೆಲಸ. ಹೆಂಗಂತ ಹೇಳ್ತೇನೆ ನಾನು, ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಡ್ಲಿಕ್ಕೋಸ್ಕರ ನಾವು ಶಿಕ್ಷಕರ ಮೇಲೆ ನಾವು ಜವಾಬ್ದಾರಿಯನ್ನು ಹಾಕ್ತೀವಿ. ಆ ಶಿಕ್ಷಕ ಮತ್ತು ಅವನ ಮೇಲೆ ನಾವು ಆರೋಪ ಮಾಡ್ತೀವಿ, ಅವ್ನು ಹೊಡಿತಾನೆ ಬಡಿತಾನೆ ಅಂತೇಳಿ. ನಾವು ನಮ್ಮ ಮಗುವನ್ನು, ಈಗ ಅವ್ರು ಹೇಳಿದರು ಒಂದು ಶಿಲೆ ಆಗಬೇಕು ಅಂದ್ರೆ ಅದಕ್ಕೆ ಕೆತ್ತನೆ ಹೊಡಿಬೇಕು ಅಂತ. ಕೆತ್ತನೆ ಹೊಡೆಯೋದು ಅಂದ್ರೆ ಕಪಾಳ ಕೊಡೋದು ಅಂತ ನಾ ಹೇಳಲ್ಲ. ಆದರೆ ಸಂದರ್ಭ ಬಂದಾಗ ಇಂಡೈರೆಕ್ಟ್ ಗದರಬೇಕಾದ ಸಂದರ್ಭದಲ್ಲಿ ಗದರುವಂಥ ಸ್ವಾತಂತ್ರ್ಯವನ್ನು ನೀವು ಕೊಡಲ್ಲ ಅಂದ್ರೆ ಹೆಂಗೆ ಸರ್? ನಾನು ಭಾಳ ಮಜಾ ಓದ್ದೆ. ಮೊನ್ನೆ ಒಂದು ಪೇಪರ್ಲಿ ಒಂದು ಸುದ್ದಿ, ಸರ್ವಪಲ್ಲಿ ರಾಧಾಕೃಷ್ಣನವರು 20ನೇ ತಾರೀಕು ಸೆಪ್ಟೆಂಬರ್ 5 ಹುಟ್ಟೇ ಇಲ್ಲ ಅಂತ ಒಂದು ಆರ್ಗ್ಯುಮೆಂಟ್. ಯಾವತ್ತರ ಹುಟ್ಲಿ ಬಿಡ್ರಿ, ಒಬ್ಬ ಶಿಕ್ಷಕ ಅನ್ನೋವನಿಗೆ ಗೌರವಿಸಬೇಕು ಅನ್ನುವಂಥ ಭಾವನೆಯನ್ನು ಕೊಟ್ಟರಲ್ಲ ಅವರು. ಡೇಟ್ ಬದಲೇ ಆಗ್ಬೋದು, 20 ಆಗ್ಬೋದು, 5 ಆಗ್ಬೋದು, 15 ಆಗ್ಬೋದು. ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆಯೇ ಮಾಡಬಾರ್ದು ಅಂತ ನೆಗೆಟಿವ್ ನಕಾರಾತ್ಮಕ ಧೋರಣೆಗಳು ನಮ್ಮಲ್ಲಿ ಬರ್ತಾ ಇದೆ. ಶಿಕ್ಷಕ ಅನ್ನೋ ಒಬ್ಬ ಆರೋಪಿ ಅಲ್ಲ ಸರ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಶಿಕ್ಷಕ ಅನ್ನುವಂಥ ವೃತ್ತಿ ಇದೆಯಲ್ಲ, ಇಟ್ ಇಸ್ ಅ ನೋಬಲ್ ಪ್ರೊಫೆಷನ್. ಅದ್ರ ಬಗ್ಗೆ ನಾವು ಮಂಥನ ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಗೌರವವನ್ನು ಉಳಿಸ್ಕೊಳ್ಳೋಣ. ನಾವೇನು ಹೇಳ್ತೀವಿ, ಯಾವುದೇ ಒಂದು ಪೂಜೆ ಪುನಸ್ಕಾರ ಕೂತಾಗ ಫಸ್ಟಿಗೆ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ ಅಂತ. 3ನೇ ಸ್ಥಾನ ಗುರುವಿಗೆ. ತಂದೆ ತಾಯಿ ಆದ ತಕ್ಷಣ ಸಿಗೋ ಇದನ್ನೇ ಗುರುವಿನ ಸ್ಥಾನ. ಅಲ್ಲ, ಅದಕ್ಕೆ ಅಲ್ವಾ ಸರ್ ಐನ್ಸ್ಟೈನ್ ಹೇಳ್ತಾರೆ, ನೀವು ಸಮಾಜದ ಋಣ, ಮಾತಾ ಪಿತೃಗಳ ಋಣ, ಗುರು ಋಣ ಮತ್ತು ದೈವ ಋಣ, ಈ 4ನ್ನ ಯಾರು ತೀರ್ಸಕ್ ಸಾಧ್ಯ ಇಲ್ಲ, ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಬಹುದು ಅಂತ. ಅಷ್ಟು ದೊಡ್ಡ ಸ್ಥಾನ ಶಿಕ್ಷಣ. ಅಲ್ಲ ಸರ್, ನಿಮ್ ಕನ್ನಡ ಭಾಳ ಚೆನ್ನಾಗಿದೆ ಅಂತ ನನಗೆ ಯಾರು ಹೇಳಿದಾಗ ನಾನು ಇಮಿಡಿಯೇಟ್ ನೆನಪಾಗೋದು ದೇಶಪಾಂಡೆ ಮಾಸ್ತರು. ಯಾಕಂದ್ರೆ ಅವ್ರು ಹೇಳ್ಕೊಟ್ಟದ್ದು ನನಗೆ. ಅವ್ರಿಗೆ ಅಲ್ಪಪ್ರಾಣ ಮಹಾಪ್ರಾಣ ಅಂದ್ರೆ ಏನು, ಹೃಸ್ವ ದೀರ್ಘ ಅಂದ್ರೆ ಅವತ್ತು ಅವ್ರು ಹೇಳ್ಕೊಡದೇ ಇದ್ರೆ ನಾವು ಇವತ್ತಿಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಪ್ಪ ಅಮ್ಮನ ಪಾತ್ರ ಸ್ಕೂಲ್ವರೆಗೆ ಬಿಡೋವರೆಗೆ ಮಾತ್ರ ಅನ್ನುವಂಥ ಕಲ್ಪನೆ. ಅಗತ್ಯ ಅಂತಿರ್ತಾವ. ದಂಡನೆ ಅಗತ್ಯ ಅಂತ ಹೇಳಲ್ಲ. ಶಿಕ್ಷಕರ ವಿವೇಚನೆಗೆ ಬಿಡು. ನಾನು ಹೇಳೋದು ಕರೆಕ್ಟಾಗಿ ತಿಳ್ಕೊಳ್ಳಿ, ವಿಷಯಾಂತರ ಮಾಡಬೇಡಿ ಮತ್ತು ಅದನ್ನು ಸಮಪ್ ಮಾಡಬೇಡ್ರಿ. ನಾನು ಹೇಳೋದು ಭಾಳ ಸರಳ. ಯಾವಾಗ ಅಗತ್ಯ ಇದೆಯೋ ಆ ಸಂದರ್ಭದಲ್ಲಿ ಮಗುವನ್ನು ಗದರಿಸುವ, ಸ್ವಲ್ಪ ಮಟ್ಟಿಗೆ ದಂಡಿಸುವಂಥ ಅಧಿಕಾರವನ್ನು ನಾವು ಶಿಕ್ಷಕರಿಗೆ ಕೊಡದೆ ಹೋದರೆ ನಾವು ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಖಂಡಿತ ವಿ ಆರ್ ನಾಟ್ ಪೇರೆಂಟ್ಸ್ ವರ್ಸಸ್ ಶಿಕ್ಷಕರು ಅಲ್ಲ. ಮಕ್ಕಳನ್ನ ನೀವು ನೋಡ್ಕೊಳ್ತಿದ್ದೀರಾ, ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ, ಅದರಿಂದ ಖಂಡಿತ ಶಿಕ್ಷಕರ ಬಗ್ಗೆ ದೊಡ್ಡ ಗೌರವ ಪಾತ್ರ ಇದೆ. ನಾನು ಆಗಲೇ ಮಾತಾಡ್ತಾ ಹೇಳ್ತಿದ್ದೆ, ನಾನು
ಶಿಕ್ಷಕರ ಬಗ್ಗೆ ನಾವು ಕಂಡಿರುವಂಥದ್ದು ಬಹಳ ಒಳ್ಳೆ ಶಿಕ್ಷಕರು ಅಂತಂತಂದರೆ ನಮಗೆ ಓದ್ಲಿಕ್ಕೆ ಸಿಗುವಂಥ ಮೆಟೀರಿಯಲ್ಗಳೆಲ್ಲವೂ ಕೂಡ ವೆಸ್ಟಿಂದ ಬಂದಿರುವಂಥದ್ದು. ನನ್ನ ಉದಾಹರಣೆ ಕೊಟ್ಟರೆ ಟು ಸರ್ವ್ ವಿತ್ ಲವ್ ಅಥವಾ ಟೋಟೋ ಚಾನ್ ಪುಸ್ತಕ ಆ ಥರ ಸಿಗ್ತಾ ಇದೆ. ನಮಗೆ ಬೇಕಿರೋದು ನಮ್ಮ ಮಣ್ಣಿನ, ನಮ್ಮ ವಾಸನೆಯ, ನಮ್ಮ ಸುತ್ತಮುತ್ತಲು ಓಡಾಡ್ತಿರುವಂತಹ ಒಳ್ಳೆಯ ಶಿಕ್ಷಕರ ಬಗ್ಗೆ ಪುಸ್ತಕಗಳು ಬರಬೇಕಾಗಿದೆ. ಆಗ ಆ ಶಿಕ್ಷಕ ಯಾಕೆ ಸಕ್ಸಸ್ ಆದರು, ಯಾಕೆ ಅವರು ಯಶಸ್ವಿಯಾಗಿ ಮಕ್ಕಳ ಜೊತೆನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯವಾಯಿತು, ಅವ್ರು ಹೇಗೆ ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಅವ್ರು ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ ಆಯಿತು ಅಂದ್ಬಿಟ್ಟು. ಸೊ ಹಾಗಾದಾಗ ದಂಡನೆ ಮಾಡಬೇಕಾದ ಅಗತ್ಯ ಇರಲ್ಲ ಅಂತ. ಖಂಡಿತ ಅಗತ್ಯ ಇಲ್ಲ. ಯಾಕೆ ಹೊಡಿಬೇಕು? ಹೊಡೆದು ನಾವು ಈಗಾಗಲೇ ನಾವು ಕ್ಲಿಯರ್ ಮಾಡಿರುವಂಥ ಕೇಸಸ್ ನಾನು ಆಗಲೇ ಹೇಳ್ತಿದ್ದೆ, ಅನೇಕ ಬಾರಿ ನಾವು ಕಂಡಿರುವಂಥದ್ದು ಏನೋ ಒಂದು ಚಿಕ್ಕ ಪುಟ್ಟ ಮಾತಾಡೋದ್ರ ಮಟ್ಟ ಕೇಸ್ ತಂದಿರೋರ ಜೊತೆನಲ್ಲಿ ಪೇರೆಂಟಲ್ ಕನ್ವಿನ್ಸ್ ಮಾಡಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ, ಟೀಚರ್ನ ಕೌನ್ಸಿಲಿಂಗ್ ಮಾಡಿ ವಾಪಸ್ ಕಳಿಸಿರೋದಿದೆ. ಬೇಕಿರೋದು ಮನೋಭಾವನೆಯಲ್ಲಿ ಬದಲಾವಣೆ. ಹೊಡೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಹೀಗಾಗಿ ಹೊಡೆತವನ್ನು ನಾವು ಯಾವತ್ತೂ ಕೂಡ ಭಾರೀ ದೊಡ್ಡ ದೊಡ್ಡ ಹೊಡೆತಗಳು ಮಾಡಿದಾಗ ಮಾತ್ರ ಗಮನಿಸ್ತೀವಿ ಅಂತಲ್ಲ. ಚಿಕ್ಕ ನೀವಾಗಲೇ ಹೇಳ್ತೀರಿ ದಂಡಿಸುವುದು ಅಂತ ಹೇಳಿದ್ರಲ್ಲ ನೀವು, ಆಮೇಲೆ ಗದರಿಸುವುದು ಅಂತ ಹೇಳಿದ್ರಲ್ಲ, ಆ ಗದರಿಸುವಿಕೆಯ ಮಿತಿ ಎಲ್ಲಿ ತನಕ ಇದೆ, ಹೊಡೆತದ ಮಿತಿ ಎಲ್ಲಿ ತನಕ ಇದೆ ಅಂತ ನಾವು ಮೆಷರ್ ಮಾಡಬೇಕಾಗಿದೆ. ಇವಾಗ 2 ಕಾಯ್ದೆಗಳಿದೆ, ಅದನ್ನು ಒಂದು ಚುಟುಕಾಗಿ ಹೇಳಿ ಮುಗಿಸ್ಬಿಡ್ತೇನೆ. ಒಂದು, ರೈಟ್ ಟು ಎಜುಕೇಷನ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಮಕ್ಕಳನ್ನ ಹೊಡೆಯಬೇಡಿ ಅಂದ್ಬಿಟ್ಟು ಅಂತ. ಅದರಿಂದ ಶಿಕ್ಷಕರಿಗೊಂದು ಸಂದೇಶ ಹೋಗಬೇಕು, ಹೊಡಿಬೇಡಿ ಸ್ವಾಮಿ, ಹೊಡೆದ್ರೆ ಕಷ್ಟ ಆಗ್ತದೆ ನಿಮಗೆ ಅಂದ್ಬಿಟ್ಟು ಅಂತ. ಎರಡನೇದು, 2010 ಡಿಸೆಂಬರಲ್ಲಿ ಕರ್ನಾಟಕ ಸರ್ಕಾರದ ನಿಮ್ಮ ಕೆಲಸಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಹೌದು, ಕೆಲಸ ಕಷ್ಟ ಆಗುತ್ತೆ, ಅದೇ ಇದೆ. ಅಂತ ಶಿಕ್ಷಣ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಹೊರಟಿದೆ ಡಿಸೆಂಬರ್ 2010ರಲ್ಲಿ. ದಯಮಾಡಿ ಎಲ್ಲರೂ ಓದಿ. ಶಿಕ್ಷೆ ಅಂದ್ರೆ ಏನು ಅಂತ ಡೆಫಿನಿಷನ್ ಕೊಟ್ಟಿದ್ದಾರೆ. ಅದರೊಳಗೆ ಎಲ್ಲಿ ತನಕ ಹೋಗಿದ್ದಾರೆ ಅಂದ್ರೆ, ಲೈಂಗಿಕ ಶೋಷಣೆಯು ಶಿಕ್ಷೆಯ ಸ್ವರೂಪದಲ್ಲಿ ಕೆಲವರು ಕೊಡ್ತಾ ಇದ್ದಾರೆ, ಎಚ್ಚರ ಇರಲಿ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಶಿಕ್ಷಕರು ಮಕ್ಕಳ ಜೊತೆನಲ್ಲಿ ವರ್ತಿಸ್ಬೇಕಾದ್ರೆ ಮತ್ತೆ ಅವರ ಪೋಷಕರ ಜೊತೆ ವರ್ತಿಸ್ಬೇಕಾದ್ರೆ ಮಾತನಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಸಂಯಮ ಇಟ್ಕೊಳ್ಳಿರಿ. ಸಂಯಮ ಮೀರಿದ್ರೆ ಕಷ್ಟ ಆಗುತ್ತೆ. ನೀವು ಸಂಭಾಳಿಸ್ಕೊಂಡು ಹೋಗಿ ಅವ್ರು ಓದಿದ್ರು ಪರವಾಗಿಲ್ಲ, ಅವ್ರು ಬಂದ್ ತಟ್ಟಿ ಅವ್ರು ಓದ್ದೇ ಇರ್ಲಿ, ಚೆನ್ನಾಗಿ ನೋಡ್ಕೊಂಡು ವಿಷಯಾಂತರ ತಪ್ಪು ಸಂದೇಶ ಕೊಡಬೇಡಿ. ನೋಡಿ, ಈಗ ಜೋಶಿ ಅವರು ಹೇಳಿದಾಗ ಓದ್ಲಿ ಬಿಡ್ಲಿ ಬೆಂತಟ್ಟಿ, ಹೌದು, ನಾನು ನಿಮ್ಮ ಮಾತನ್ನು ಒಪ್ತೀನಿ. ಓದ್ಲಿ ಬಿಡ್ಲಿ, ಓದ್ದಲೇ ಯಾರು ಓದಲ್ಲ ಅವ್ರು ಬೆಂತಟ್ಟೋದು ಮುಖ್ಯ ಹೊರತು ಓದೋರು ಬೆಂತಟ್ಟೋ ಅವಶ್ಯಕತೆ ಇಲ್ಲ. ಅದು ಓದ್ತಾರೆ. ನಾನು ಕೊನೆಯದಾಗಿ ಹೇಳೋದೇನು ಅಂದ್ರೆ, ಪ್ರತಿಯೊಬ್ಬ ಉಪಾಧ್ಯಾಯರು ಕೂಡ ಅವರ ಜವಾಬ್ದಾರಿಯನ್ನು ಅವರು ಅರ್ಥಕೋಬೇಕು. ಒಂದು. ಎರಡನೇದು, ಬುದ್ಧಿವಂತರನ್ನ ಮತ್ತಷ್ಟು ಬುದ್ಧಿವಂತರು ಮಾಡೋ ಅವಶ್ಯಕತೆ ಇಲ್ಲ. ಬುದ್ಧಿವಂತರು ತಮ್ಮಷ್ಟು ತಾನೇ ಅತಿ ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರ ದಡ್ರು ಅನ್ನೋ ಪದ ಉಪಯೋಗಿಸ್ತಾರೆ, ಅದು ಕೆಟ್ಟ ಶಬ್ದ. ಬುದ್ಧಿವಂತರಲ್ಲದವರ ವಿದ್ಯಾರ್ಥಿಗಳನ್ನು ಬುದ್ಧಿವಂತರು ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ಎಲ್ಲರೂ ಮಾಡೋಕ್ಕೆ ಸಾಧ್ಯವಿಲ್ಲದಿರ್ಬೋದು, ಬಹುತೇಕ ವಿದ್ಯಾರ್ಥಿಗಳನ್ನು ಮಾಡಬಹುದು. ಯಾಕೆ ಒಂದು ವಿದ್ಯಾರ್ಥಿ ಓದ್ತಾ ಇಲ್ಲ ಶಾಲೆಯಲ್ಲಿ ಹಿಂದುಳಿದಿದ್ದಾನೆ ಅಂದರೆ, ಯಾಕೆ ಹಿಂದುಳಿದಾನೋ, ಏನು ಕಾರಣ? ಪರಿಸರದಲ್ಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ಮನೆಯ ವಾತಾವರಣದಲ್ಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ಅವನ ಮನೋಭಾವನೆ ಯಾವ ರೀತಿ ಇದೆ, ಅವನು ಬುದ್ಧಿಮಾಂದ್ಯ ಎಷ್ಟು ಮಟ್ಟಿಗೆ ಬುದ್ಧಿಮಾಂದ, ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮುಂದಕ್ಕೆ ತರಬೇಕು ಅಂತ ಯೋಚನೆ ಮಾಡಿ ಆಗಿಂದಾಗೆ ಉಪಾಧ್ಯಾಯರು ಮತ್ತು ಪೋಷಕರ ಮಧ್ಯೆ ಒಂದು ಚರ್ಚೆಯನ್ನು ಏರ್ಪಡಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಅನೇಕ ಜನಗಳಿಗೆ ಈ ಮನೋವಿಜ್ಞಾನದ ಬಗ್ಗೆ ಉಪಾಧ್ಯಾಯರಿಗೆ ತರಬೇತಿ ಇಲ್ಲ. ಅದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಆಗಿದೆ. ಏನು ಮಾಡಬೇಕಾದ್ರೆ ಅವರಿಗೊಂದು ಸಂಕ್ಷಿಪ್ತವಾಗಿ ಅವರಿಗೊಂದು ಮನೋವಿಜ್ಞಾನದ ಬಗ್ಗೆ ಮಕ್ಕಳ ಮನಸ್ಸನ್ನು ಅರಿತ ಬೇಸಿಕ್ ಒಂದು ತಳಪಾಯ ಅಷ್ಟೇ. ಅದನ್ನ ನಾವು ಅಲ್ಲ, ಫಂಡಮೆಂಟಲ್ ಇಟ್ಟರೆ ಅದೇನಾಗ್ತದೆ, ಮಕ್ಕಳ ಮನಸ್ಸನ್ನು ಅರ್ತು ಬಿಟ್ಟು ಯಾವ ರೀತಿ ಮಕ್ಕಳು ಶಿಕ್ಷೆ ಇಲ್ದಲೆ ದಂಡಿಸ್ತಲೆ ಯಾವ ರೀತಿ ಮಕ್ಕಳನ್ನ ಒಳ್ಳೆ ರೀತಿ ಮಾಡ್ಬೋದು, ಯಾವ ರೀತಿ ಅವರು ಯಾಕೆಂದರೆ ಉಪಾಧ್ಯಾಯರು ಒಂದು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಮತ್ತು ಅವರ ಭವಿಷ್ಯವನ್ನು ನಿರ್ಧರಿಸೋದಕ್ಕೆ ಅವರು ತಳಪಾಯ ಹಾಕ್ತಾರೆ. ಇದು ಬಹಳ ಮುಖ್ಯ ಅನ್ಸುತ್ತೆ. ಮಾರ್ಕ್ಸ್ ವಾದಿಗಳಾಗಬಾರ್ದು. ಅವ್ರು ಎಲ್ಲಿವರೆಗೆ ಮಾರ್ಕ್ಸ್ ವಾದಿಗಳಾಗ್ತಾರೋ ಅಲ್ಲಿವರೆಗೂ ಮಕ್ಕಳ ಭವಿಷ್ಯ. ಮೇಡಮ್, ಇವತ್ತು ಏನಾಗ್ಬಿಡದೆ, ಇವ್ರು ಜೋಶಿ ಅವ್ರು ಹೇಳಿದ ಕರೆಕ್ಟು. ಈ ಪೋಷಕರು ಬಂದು ಉಪಾಧ್ಯಾಯರ ಮೇಲೆ ತಪ್ಪು ಹಾಕೋದು, ಉಪಾಧ್ಯಾಯರು ಬಂದು ಪೋಷಕರ ಮೇಲೆ ತಪ್ಪು ಹಾಕೋದು, ಅದು ತಪ್ಪಾಗುತ್ತೆ. ಇಬ್ಬರು ಜವಾಬ್ದಾರಿ ವಹಿಸಬೇಕು. ಅದೇ ಹೇಳಿದ್ದೆ, ಯಾರು ತಪ್ಪಿಸ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಡೆಯಿಂದ ಎಲ್ಲ ಶಿಕ್ಷಕರಿಗೂ ಶುಭಾಶಯ. ಸುವರ್ಣ ಚಾನೆಲ್ಗೆ ವಿಶೇಷವಾದ ಧನ್ಯವಾದ. ಇಂಥ ಅವಕಾಶ ಕಲ್ಪಿಸಿಕೊಟ್ಟು ಕರ್ನಾಟಕದ ಎಲ್ಲ ಕನ್ನಡಿಗರು ಪ್ರಪಂಚದ ಯಾವ ಮೂಲೆಯಲ್ಲಿ ನೋಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯ. ನಿಮ್ಮ ಚಾನೆಲ್ಗೂ ಕೂಡ ಒಳ್ಳೆಯದು. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ಶಿಕ್ಷಣ ಅನ್ನೋದು ಮಕ್ಕಳಿಗೆ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಂಥದ್ದು. ಸೊ ಆದ್ರಿಂದ ಬೆನ್ನು ತಟ್ಟಿದಾಗ ಮಗು ಉತ್ತಮ ಪ್ರಜೆಯಾಗಿ ನಂತರ ಒಳ್ಳೆಯ ಜ್ಞಾನವಂತ ಆಗ್ತಾನೆ. ಸೊ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಶುಭ ಹಾರೈಸ್ತೀವಿ. ನಾವು ಯಾರ ಮೇಲೂ ಆರೋಪಿಸೋದು ಅಥವಾ ದೂರೋ ವಿಚಾರ ಅಲ್ಲ.
ಉತ್ತಮ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ತಲುಪಿಸುವ ಪ್ರಯತ್ನ ನಮ್ಮದು. ಒನ್ಸ್ ಅಗೇನ್ ಎಲ್ಲ ಶಿಕ್ಷಕರಿಗೂ ಕೂಡ ಶುಭಾಶಯಗಳನ್ನು ತಲುಪಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.